ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಎಲ್ಲ ವಾಹನ ಚಾಲಕರು ಎಚ್ಚರದಿಂದ ತಮ್ಮ ವಾಹನವನ್ನು ಚಲಾಯಿಸಿ. ಯಾಕೆಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವ ಎಲ್ಲ ವಾಹನ ಚಾಲಕರು ಗಮನ ಹರಿಸಬೇಕಾದ ವಿಷಯ. ಗಮನಿಸದಿದ್ದರೆ ದಂಡ ಗ್ಯಾರಂಟಿ. ಬೆಂಗಳೂರಿನಿಂದ ಬರುವಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಎಚ್ಚರ ತಪ್ಪಿದರೆ ದಂಡ ಗ್ಯಾರಂಟಿ. ಟೋಲ್ ಬಿಟ್ಟರೆ ಸ್ಪೀಡ್ ಲಿಮಿಟ್ 80 ಮತ್ತು 60ರಲ್ಲಿ ಬರಬೇಕು. ಹೆಚ್ಚಿನ ವಿವರಗಳಿಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಸಮತಾ ನ್ಯೂಸ್, ಬೆಂಗಳೂರು. ಅತಿ ಮುಖ್ಯವಾಗಿ ಇಲ್ಲಿ ನಾವು ಏನು ಲೈನ್ ಇದೆ ನೋಡಿ, ಈ ಲೈನ್ ಡಿಸಿಪ್ಲಿನ್ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಲೈನ್ ನ ಲೆಫ್ಟ್ ರೈಟ್ ಎಳೆಯಕ್ ಹೋಗ್ಬೇಡಿ, ಲೈನ್ ಕ್ರಾಸ್ ಮಾಡಕ್ ಹೋಗ್ಬೇಡಿ. ಹಾಗೆ ನಾವು ಈಗ ಏರ್ಪೋರ್ಟ್ ಹೋಗ್ತಾ ಇದ್ದಂಗೆ ಅತಿ ಮುಖ್ಯವಾಗಿ ನಮ್ಮ ಎಲ್ಲ ಚಾಲಕರು, ವಾಹನ ಚಾಲನೆ ಮಾಡೋರು ಗಮನದಲ್ಲಿ ಇಟ್ಕೊಬೇಕಂದ್ರೆ ನೋಡಿ, ನಾವು ಇಲ್ಲಿ ಮುಂದೆ ಬರ್ತಾ ಇದ್ದಂಗೆ ಏರ್ಪೋರ್ಟ್ ಇಂದ ಫಸ್ಟ್ ಒಂದು ಕ್ಯಾಮ್ರಾ ಸಿಕ್ಕಿದೆ. ಆ ಕ್ಯಾಮ್ರಾ ಆದ್ಮೇಲೆ ನೋಡಿ, ಇಲ್ಲಿ ಟರ್ಮಿನಲ್ಗೆ ಅಂತ ಒಂದಿದೆ, ಮತ್ತೆ ಕಾರ್ಗೋಗೆ ಅಂತ ಒಂದು ಬೋರ್ಡ್ ಇದೆ. ಈ ಕಾರ್ಗೋಗೆ ನಾವು ರೈಟ್ ಹೋಗ್ಬೇಕು, ನಾವು ಏರ್ಪೋರ್ಟ್ಗೆ ಸ್ಟ್ರೈಟ್ ಹೋಗ್ಬೇಕು. ಹಲವಾರು ಚಾಲಕ ಮಿತ್ರರು ಸ್ಪೀಡ್ ಇರ್ತಾರೆ, ಆದಷ್ಟು ಸ್ಪೀಡ್ ಇಲ್ಲಿ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ಸ್ಪೀಡ್ ಲಿಮಿಟ್ 60 ಇದೆ, 60ರಲ್ಲಿ ಬನ್ನಿ. ಮತ್ತೆ ಟ್ರ್ಯಾಕ್ ಬಿಡ್ಬೇಡಿ. ಇಲ್ಲಿ ಏನು ಅಂದ್ರೆ ಈ ಜಂಕ್ಷನ್ ತುಂಬಾ ಡೇಂಜರ್ ಜಂಕ್ಷನ್. ಈ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಯಲಹಂಕ ಈ ಕಡೆಯಿಂದ ಬರುವಂತ ಕೆಲವರು, ಮತ್ತೆ ಸಿಟಿಯಿಂದ ಬರುವಂತ ಟೂ ವೀಲರ್ ಅವರು ಈ ಕಾರ್ಗೋ ಕಡೆ ಹೋಗೋರು ಅಲ್ಲಿ ಹಿಂದೆ ರೈಟ್ ತಗೊಂತಾರೆ. ಅದು ಎಡದಿಂದ ಸಡನ್ ಆಗಿ ರೈಟ್ ಬರ್ತಾರೆ, ಅವಾಗ ಕಂಟ್ರೋಲ್ ಸಿಗಲ್ಲ. ಹಲವಾರು ಆಕ್ಸಿಡೆಂಟ್ಗಳಾಗಿದೆ. ಈ ರೋಡ್ ನ ಮಾಡ್ಬೇಕಾದ್ರೆ ಸ್ವಲ್ಪ ಗಮನವಿಟ್ಟು ಅವ್ರು ಮಾಡಿದ್ರೆ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಿತ್ತು. ಆದ್ರೆ ಇವಾಗ ಮಾಡಿದರೆ ಈ ಪ್ರಾಬ್ಲಮ್ಗಳನ್ನ ನಾವು ಕ್ಲಿಯರ್ ಮಾಡ್ಕೊಂಡು ನಾವು ಸರಿಯಾಗಿ ಚಾಲನೆ ಮಾಡಬೇಕು. ಮುಖ್ಯವಾಗಿ ಲೈನ್ ಡಿಸಿಪ್ಲಿನ್ ಇರಲಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಸ್ನೇಹಿತರೆ, ಈಗ ನಾನು ಫಸ್ಟ್ ಏನ್ ತೋರಿಸ್ತೀವಿ ಕ್ಯಾಮ್ರಾ, ಆ ಕ್ಯಾಮ್ರಾ ನೀವು ದಾಟ್ತಿದ್ದಂಗೆ ಮುಗಿತಲ್ಲ ಅಂತ 80 ಸ್ಪೀಡ್ ಮೇಲೆ ಹೋಗಕ್ ಹೋಗ್ಬೇಡಿ. 80 ಸ್ಪೀಡ್ ಒಳಗೆ ಇರಬೇಕು. ಮುಂದೆ ಇನ್ನೊಂದು ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ ನೀವು ದಾಟ್ಬೇಕಂದ್ರೆ ಕನಿಷ್ಠ ಪಕ್ಷ 3 ನಿಮಿಷದ ಮೇಲೆ ಇರಬೇಕು. ನೀವು ಹಿಂದಿನ ಕ್ಯಾಮ್ರಾಕ್ಕೂ ಈಗ ಮುಂದೆ ಬರುವಂತ ಕ್ಯಾಮ್ರಾಕ್ಕೂ ಡಿಸ್ಟೆನ್ಸ್ ಕ್ಯಾಪ್ಚರ್ ಮಾಡ್ತಾರೆ. ಆ ಕ್ಯಾಮ್ರಾ ಇಂದ ಈ ಕ್ಯಾಮ್ರಾವರೆಗೂ 3 ಕಿಲೋಮೀಟರ್ ಇದೆ. ಆ 3 ಕಿಲೋಮೀಟರ್ ಎಷ್ಟು ನಿಮಿಷದಲ್ಲಿ ಬಂದಿದ್ದೀನಿ ಅಂತ ಕ್ಯಾಲ್ಕುಲೇಟ್ ಮಾಡಿ. ನೀವು 80 ಸ್ಪೀಡ್ ಮೇಲೆ ಹೋದ್ರೂ ಫೈನ್ ಬರ್ತಾ ಇದೆ. ಇದು ಹಲವಾರು ಚಾಲಕರಿಗೆ ಗೊತ್ತಿಲ್ಲ, ವಾಹನ ಚಾಲನೆ ಮಾಡೋರಿಗೆ ಈ ವಿಷಯ ಗೊತ್ತಿಲ್ಲ. ದಯವಿಟ್ಟು ಇದರ ಬಗ್ಗೆ ಗಮನ ಇಟ್ಕೊಳ್ಳಿ. ಆದಷ್ಟು ಟ್ರ್ಯಾಕ್ ನ ಚೇಂಜ್ ಮಾಡಕ್ ಹೋಗ್ಬಿಡಿ. ನೋಡಿ, ಅನಿವಾರ್ಯ ಕಾರಣ ಇದ್ದಾಗ ನೋಡಿ, ಇವರು ಆಟೋದವರು ಸೆಂಟ್ರಲ್ ರೋಡ್ ಅಲ್ಲಿ ಹೋಗ್ತಾ ಇದಾರೆ. ಆಟೋದವ್ರಿಗೆ ಈ ರೋಡಲ್ಲಿ ಬರಕ್ ಪರ್ಮಿಷನ್ ಇಲ್ಲ, ಆದ್ರೂ ಬರ್ತಾ ಇದಾರೆ. ಅಂತ ಸಂದರ್ಭದಲ್ಲಿ ಮಾತ್ರ ಬಲಕ್ ಬನ್ನಿ. ಮತ್ತೆ ಯಾವುದೇ ಕಾರಣಕ್ಕೂ ಈ ಟ್ರ್ಯಾಕ್ ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಈ ಟ್ರ್ಯಾಕ್ ಚೇಂಜ್ ಮಾಡೋದ್ರಿಂದ ಇದು ಫೈನ್ ಬರುತ್ತೆ. ಕ್ಯಾಮ್ರಾ ಏನಾದ್ರು ಕ್ಯಾಪ್ಚರ್ ಮಾಡಿದ್ರೆ ಇದು ಫೈನ್ ಬರುತ್ತೆ. ಯಾವುದೇ ಕಾರಣಕ್ಕೂ 80 ಸ್ಪೀಡ್ ಮೇಲೆ ಹೋಗಕ್ ಹೋಗ್ಬೇಡಿ. ಮುಂದೆ ಇನ್ನೊಂದು ಕ್ಯಾಮ್ರಾ ಇದೆ, ದಯವಿಟ್ಟು ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಈ ಕ್ಯಾಮ್ರಾ ಇರೋ ಕಡೆ ನೀವು ಲೈನ್ ಚೇಂಜ್ ಮಾಡಕ್ ಹೋಗ್ಬಿಡಿ. 80 ಸ್ಪೀಡ್ ಮೇಲೂ ಹೋಗಕ್ ಹೋಗ್ಬಿಡಿ. ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೆ. ಹಲವಾರು ಜನ ಏನ್ ತಿಳ್ಕೊಂತಾರೆ, ಮುಂಗಡೆ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ತೋರಿಸುತ್ತೆ 80 ಸ್ಪೀಡ್ 90 ಸ್ಪೀಡ್ ಅಂತ, ನಮ್ಮ ವಾಹನದ ಸ್ಪೀಡ್ ತೋರಿಸುತ್ತೆ. ಅದು ಮುಗಿದ್ಮೇಲೆ ಕೆಲವರು ಎಕ್ಸಲೇಟರ್ ಮೇಲೆ ಕಾಲಿಟ್ಬಿಟ್ಟು ಸ್ಪೀಡ್ ತಗೋತಾರೆ. ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬಿಡಿ. ಹಿಂದ್ಗಡೆ ಕ್ಯಾಮ್ರಾನು ಕ್ಯಾಪ್ಚರ್ ಆಗುತ್ತೆ. ಹಿಂದ್ಗಡೆನು ನೀವು ನಂಬರ್ ಪ್ಲೇಟು ಮತ್ತೆ ಲೈನ್ ಕ್ರಾಸ್ ಮಾಡಿದ್ದು ಇವೆಲ್ಲವೂ ಕ್ಯಾಪ್ಚರ್ ಆಗುತ್ತೆ. ಅದು ಸಹಿತ ನಿಮಗೆ ಫೈನ್ ಬರುತ್ತೆ. ನೋಡಿ, ಇದು 2ನೇ ಕಡೆ ಹಾಕಿರೋ ಕ್ಯಾಮ್ರಾ. ಇದು ನಾವು ಸಿಟಿಯಿಂದ ಏರ್ಪೋರ್ಟ್ ಬರ್ತಾ ಇರೋದು, ಮತ್ತೆ ಏರ್ಪೋರ್ಟ್ ಇಂದ ಸಿಟಿಗೆ ಹೋಗೋ ಕಡೆನೂ ಇದೆ. ದಯವಿಟ್ಟು ಕೇರ್ಫುಲ್ ಆಗಿ ಗಾಡಿ ಓಡಿಸಿ. ನೋಡಿ, ಇದು ಕ್ಯಾಮ್ರಾ. ನೋಡಿ, ಇಲ್ಲಿ ಲೈನ್ ಚೇಂಜ್ ಮಾಡಕ್ ಹೋಗ್ಬೇಡಿ. ಈ ಎಲ್ಲ ಪಟ್ಟಿಗಳು ಆದ್ಮೇಲೆ ಲೈನ್ ಚೇಂಜ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.